ಅವಳಿಗೆ ಕೇಕ್ ಕಟ್ ಮಾಡ್ಸೋಣ ಬನ್ನಿ. ಬಟ್ ಅವಳಿಗೆ ಗೊತ್ತಿಲ್ಲ ನಾನು ತರಿಸ್ತಾ ಬರ್ತಾವ್ರಿ. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಬೆಳಿಗ್ಗೆ 6 ಗಂಟೆ ಆಗಿದೆ. ಸೊ ವೆದರ್ ನೋಡ್ಬೋದು ನೀವು. ಸೊ ನಾವೆಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಗೈಸ್ ಹೇಳುವ. ಬ್ಯಾಗ್ ಇಷ್ಟು ಬೆಳಗ್ಗೆ ನಾವು ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ ಗೈಸ್ ಮುಂದೆ. ಬನ್ನಿ, ನಮ್ಮ ಜೊತೆಗೆ ಇನ್ನೂ ಇಬ್ಬರು ಜಾಯಿನ್ ಆಗ್ತಾರೆ. ನನ್ನ ಜೊತೆ ಇನ್ನೂ ಇಬ್ಬರು ಜಾಯಿನ್ ಆಗ್ತಾರೆ. ಬನ್ನಿ ಗೈಸ್ ಹೋಗುವ. ಯವ್ವ ಯಪ್ಪ ನೋಡಿ ಗೈಸ್, ದಾರನೇ ಕಿತ್ತೋಗ್ಬಿಟ್ಟೈತೆ. ಗಡಿಬಿಡಿ ಬಂದರೆ ಹಿಂಗೆ ಆಗೋದು. ಅದೇ ನಮ್ಮ ತಂಗಿ ಮನೆ. ಹೌದಾ? ಅಲ್ಲಿ ಕಾಣ್ತದೆ. ಹಂಗೆ ಹಿಡಿಬೇಡ ಮಮ್ಮಿ, ಹಂಗೆ ಹಿಡಿಬೇಕು. ಅದೇ ಗೈಸ್ ನಮ್ಮ ತಂಗಿ ಮನೆ. ನೋಡಿದ ನಮ್ಮಮ್ಮ ಇವಾಗ ಫುಲ್ಲು ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದಾರೆ. ಬರ್ತಾರೆ ಗೈಸ್ ಇವಾಗ. ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದ ತಕ್ಷಣ ಹೊರಡೋಣ. ನೋಡಿ ಗೈಸ್, ಇವಾಗ ಬಂದ್ಲು. ಬನ್ನಿ ಹೊರಡುವ. ಸೊ ನೋಡಿ ಗೈಸ್, ಇವಾಗ ನಾವು ಬಂದಿರೋದು ಎಲ್ಲಿ ಗೊತ್ತಾ? ವಾಕಿಂಗ್ ಮಾಡೋಕ್ಕೆ. ಲೇಔಟಿಗೆ ಬಂದಿದ್ದೀವಿ. ನೋಡಿ ನಮ್ಮಮ್ಮ ಹೋಗ್ತಾ ಇದ್ದಾರೆ ವಾಕಿಂಗ್. ಬಂದ್ವಿ ಒಂದು 10-15 ನಿಮಿಷ ಆಯಿತು ಬಂದು. ಅಲ್ಲಿಂದ ಅಷ್ಟು ದೂರಿಂದ ನಡ್ಕೊಂಡು ಬಂದಿದ್ದೀವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 6:30 ಆಗಿದೆ ಗೈಸ್. ಅಷ್ಟು ಬೇಗ ನೋಡಿ ಸೂರ್ಯ ಹೆಂಗೆ ಬಿಡ್ತಾವನೆ. ಕಾಣಿಸ್ತಿದ್ದಾನ? ತೋರಿಸ್ತೀನಿ ನೋಡಿ, ಅಲ್ಲಿ ಹುಡ್ತಾ ಇದ್ದಾನೆ ಸೂರ್ಯ. ಇಡೀ ಭಾರತಕ್ಕೆ ಅಲರ್ಟ್ ಮಾಡಿದ್ದಾರೆ. ಹೌದಾ? ನೋಡು, ಅಷ್ಟು ಬಿಸಿಲು ಅಂತ ಅರ್ಥ. ಇಂಡಿಯನ್ will be the hottest country of the next 2 weeks with temperature reaching 43. ಬಿಸಿಲು ಗಾಯಸ್, ಅಷ್ಟು ಬಿಸಿಲು ಇದೆ ಇಲ್ಲಿ. -45 ಸೆಲ್ಸಿಯಸ್ ಡಿಗ್ರಿ. ಅಂದರೆ ನಾವು ವಾಕಿಂಗ್ ಯಾವ ಥರ ಇರ್ಬೋದು. ನಾವು ಬೇರೆ ಅದೇ ಟೈಮಲ್ಲಿ ಸೋಲಾಪುರ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬನ್ನಿ ಇವಾಗ ವಾಕಿಂಗ್ ಮಾಡ್ತಿದ್ದೀವಿ. ಸೊ ಸಿಗ್ತೀನಿ ಆಮೇಲೆ ಗೈಸ್. ಇವತ್ತು ಅವಳು ಬರ್ಡೇ ಗರ್ಲ್ ಡಮಿ. ಹಾಯ್, ವಿಶ್ ಹ್ಯಾಪಿ ಬರ್ಡೇ. ವಿಶ್ ಹ್ಯಾಪಿ ಬರ್ಡೇ. 100 ವರ್ಷ ಸುಖವಾಗಿ ಬಾಳು. ಅವಾಗಲೇ ಮಾಡ್ಲಿಲ್ವ? ಎದುರ್ಸಿದ್ನಲ್ಲ ಅಲ್ಲಿ ಪೂಜಾಕನ್ ಕೂಡ ಮಾತಾಡೋ ಟೈಮಲ್ಲಿ ಎದುರಿಸ್ಬಿಟ್ಟು ವಿಶ್ ಮಾಡಲಿಲ್ವ? ಬರ್ಡೇ ಗರ್ಲ್ ಗೈಸ್, ಪಾರ್ಟಿ ಕೊಡಿಸ್ತಾಳೆ. ನನಗೂ ಹಂಗೆ, ನನ್ನ ಬೋರ್ಡಲ್ಲಿ ನನಗೂ ಹಂಗೆ ಆಗಿದ್ದು. ಅದು ಏನು ಗೊತ್ತಾ, ಅದೊಂದು ಏಜು. ಬರ್ಡೇ ಮಾಡ್ಕೊಳ್ಳೋ ಒಂದು ಏಜ್ ಇರುತ್ತೆ ಗೈಸ್. ಅವಾಗ ಅಷ್ಟೇ ಅದು ಕ್ರೇಜ್ ಇರುತ್ತೆ. ಅದು ಏಜ್ ಮುಗಿದ್ಮೇಲೆ ಅದೇನೋ ಗೊತ್ತಿಲ್ಲ, ಬರ್ಡೇ ತಾನೆ, ಅಯ್ಯೋ ಬಿಡು ಅಂತ ಅನ್ಸ್ತು. ಹಂಗೆ ಆಗಿರೋದು ನನಗೆ. ಏನಿಲ್ಲ, ನಾರ್ಮಲ್ ನಾವು ಹುಟ್ಟಿದ್ದೀವಿ ಅಷ್ಟೇ. ಭೂಮಿ ಒಂದು ಭಾರ. ಹಲೋ, ಏನಿಲ್ಲ ಅವರ. ಬನ್ನಿ ಇವಾಗ ಹೊರಡುವ. ಗಾಯಸ್, ಇವಾಗ ಮೇಲೆ ಬಂದಿದ್ದೀನಿ. ಬಟ್ಟೆ ಹಾಕೋಣ ಅಂತ ಬಂದಿದ್ದೆ. ಸೊ ಬಟ್ಟೆ ಎಲ್ಲ ಹಾಕಿ ಇವಾಗ ಒಣಗಿರೋ ಬಟ್ಟೆ ಎತ್ಕೊಂಡು ಬಂದಿದ್ದೀನಿ. ಅವರಿಗೆ ಕೇಕ್ ತೊಗೊಂಬರೋಕೆ ಹೇಳಿದ್ದೆ. ನನ್ನ ತಂಗಿ ಮತ್ತು ನಮ್ಮ ಮೈದನ ಇಬ್ಬರು ಕೆಳಗಡೆ ಕೂತ್ಕೊಂಡಿದ್ದಾರೆ. ಸರ್ಪ್ರೈಸ್ ಅಂತ ಏನೂ ಇಲ್ಲ, ನಾರ್ಮಲ್ ಬರ್ಡೇಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಗೊತ್ತಾಗುತ್ತಲ್ವ ಅದ್ರಲ್ಲಿ ಸರ್ಪ್ರೈಸ್ ಅಂತ ಏನೂ ಇಲ್ಲ. ನಾರ್ಮಲ್ ಸಿಂಪಲಾಗಿ ಅವಳಿಗೆ ಕೇಕ್ ಕಟ್ ಮಾಡಿಸೋಣ ಬನ್ನಿ. ಬಟ್ ಅವಳಿಗೆ ಗೊತ್ತಿಲ್ಲ ನಾನು ತರಿಸ್ತಾ ಇರೋದು. ಬಟ್ ಸರ್ಪ್ರೈಸ್. ಬನ್ನಿ ಗೈಸ್, ಅವಳದ್ದು ರಿಯಾಕ್ಷನ್ ನೋಡೋಣ. ಬಂದರು ಗೈಸ್ ನೋಡಿ, ಕೇಕ್ ತಗೊಂಬರ್ತಾವ್ರೆ. ಫೋನ್ ಮಾಡಿದ್ದೀನಿ, ಅದಕ್ಕೆ ರಿಟರ್ನ್ ಕಾಲ್ ಮಾಡ್ತಾವ್ರೆ. ನೋಡಿ ಗೈಸ್, ಡ್ರೆಸ್ ಹೇಗಿದೆ? ಚೆನ್ನಾಗಿದೆಯಾ? ಅವಳಿಗೆ ಸೆಟ್ ಆಗುತ್ತೆ ಅಂತ ತಗೊಂಡು ತಿರುಗಿ ನೋಡಿ ಗೈಸ್, ಹಿಂಗಿದೆ. ಇಷ್ಟ ಆಯ್ತಾ? ಸೂಪರ್. ಹಂಗ್ಯಾರು
ನೋಡಿ ಫ್ರೆಂಡ್ಸ್, ಬಡ್ಡೆ ಹುಡುಗಿ ಇವತ್ತ ಈ ಹುಡುಗಿದು ಬಡ್ಡೆ. ಹ್ಯಾಪಿ ಬರ್ತ್ಡೇ. ನೋಡಿ ಫ್ರೆಂಡ್ಸ್, ಅಮ್ಮಾಸಿಂದ ನಾವು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತಗೊಂಡು ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಹ್ಯಾಪಿ ಬರ್ತ್ಡೇ ಟ್ಯಾಗು. ನಾರ್ಮಲ್ ಆಗಿ ಮಾತಾಡಿ ಸರ್, ಕೇಶವ ಮಾತಾಡ್ತಾ ಇರೋದು ನಾನು. ಅದೇ ಮನೆ ಬಿಸಿ ಇದೀವಲ್ಲ ಸರ್, ಈಗ ಅದೇ ಅಮೌಂಟ್ ಅದು ಯಾವ ಥರ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆಯವರು ಬರ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಹೆಂಡತಿ ಒಂದೊಂದು ಥರ ಕಲರ್ ಹಾಕ್ತಾಳೆ. ಹತ್ರ ತಗೊಂಡ್ರೆ ಕೆಂಪು ಹಾಕ್ತಾಳೆ, ದೂರ ತೆಗೆದ್ರೆ ಕರ್ರಗೆ ಹಾಕ್ತಾಳೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಮಾಡ್ತಾ ಇದ್ದೀನಲ್ಲ ನಾನು. ಇದು ಇದು ಅಡುಗೆ ಮನೆಯಲ್ಲಿ ಇದು ಟೈಲ್ಸ್ ಪೂರ್ತಿ ಅಲ್ಲಿ ಒಂಚೂರು ಮಾಮೂಲಿ ನಮ್ಮದು ಪಾತ್ರೆಯಿಂದ ಸ್ಟ್ಯಾಂಡ್ ಹಾಕಬೇಕು. ಒಂದು ಹೆಂಗೆ ನಾನು ಒಂಚೂರು ರೆಡಿ ಮಾಡ್ಕೊಡ್ತಾರೆ. ಹಾಂ ಅಲ್ಲ, ಈಗ ಆಲ್ರೆಡಿ ಡ್ರಿಲ್ಲಿಂಗ್ ಮಿಷಿನ್ ಇದೆ ನಮ್ಮ ಹತ್ರ. ಅದೇ ನೀವು ಏನಾದರೂ ಪರ್ಮಿಷನ್ ಹಾಂ ಸರಿ ಸರ್, ಓಕೆ ಸರಿ. ಬೇಗ ಕಟ್ ಮಾಡಿ, ಕೇಕ್ ಮೆಲ್ಟ್ ಆಗೋಗುತ್ತೆ. ಗೊತ್ತಾಗುತ್ತೆ. ಅಮ್ಮ ಅವರು ನಮಗೆ ಕೇಕ್ ಕೊಟ್ಟಿದ್ದಾರೆ, ಅದಕ್ಕೆ ಹ್ಯಾಪಿ ಬರ್ತ್ಡೇ ಟು ಯು. ಮಾಡೋದು ಪಾಪ ಮಮ್ಮಿ ಕಾಲಿಂದಿತ್ತಲ್ಲ. ಇವಾಗ ಕಟ್ ಮಾಡ್ತಾರೆ, ಇವಾಗ ಬೇಜಾರು ಮಾಡ್ಕೊಂಡು. ಒಂಥರ ಕಾಣ್ತದೆ ಅದನ್ನು. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಆಯ್ತಾಯ್ತು. ಫೋಟೋ ಇರು. ಹ್ಯಾಪಿ ಬರ್ತ್ಡೇ ಟು ಯು. ಇಲ್ಲ ನೋಡ್ರಿ, ಕೇಕ್ ಕಟ್ ಮಾಡ್ತಾ ಇದ್ದಲ್ಲ. ಕೇಕ್ ತೊಳಿ. ಮೆಲ್ಟ್ ಮಾಡ್ಕೊಂಡು ಯೂನಿಫಾರ್ಮ್ ಅಲ್ಲಿ ಅಲ್ಲಿಂದ ತಗೊಂಡಿನಿ. ಯೂನಿಫಾರ್ಮ್ ಅಲ್ಲಿ ನಾನೇ ಯೂನಿಫಾರ್ಮ್ ಅಲ್ಲಿ ಹೋಗೋದು ಅನಿಸುತ್ತೆ. ಯಾವಲ್ಲ
ಗುಲ್ಲು ಮಾಲು ಹಾಂ ಹಂಗೆ ಇರು. ಕೊರಿಯನ್ ಕೇಕ್ ಅಲ್ಲ ಅದು. ಇಲ್ಲಿ ನೋಡು ಇಲ್ಲಡೆ ಇಲ್ಲೋಡು ಕೆಳಗೆ ಬಾಕ್ಸು. ಈ ಥರ ಮನುಷ್ಯನ ಸುಖ ಬರಬಾರ್ದು. ಹಿಂಗೆ ಬೇಗ ಅಲ್ಲಿಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಸುಖ ಇದ್ರೆ ಒಳ್ಳೆಯದಲ್ಲ. ಹಾಂ ಹೆಂಗೆ ಅನ್ನಿಸ್ತು? ಸೋ ಮಚ್. ನಾನು ಕೇಳೋಕ್ಕಿಂತ ಮುಂಚೆನೇ ಹೇಳ್ತಾಳೆ. ಚೆನ್ನಾಗಿತ್ತು, ಡ್ರೆಸ್ ಇಷ್ಟ ಆಯಿತು. ಲೈಫಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಈ ಡ್ರೆಸ್ ಕೊಡಿಸಿ ತುಂಬ ಕಂಫರ್ಟಬಲ್ ಆಗಿ ಕಾಟನ್ ಇತ್ತು, ಚೆನ್ನಾಗಿತ್ತು. ನೀರಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಹಿಂಗೆ ಅದಕ್ಕೆ ಸ್ವಲ್ಪ ಲೂಸೇ ತಗೊಂಡಿದ್ದೀನಿ ನಾನು. ನಿನ್ನ ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಕಲರ್ ಚೆನ್ನಾಗಿತ್ತು. ಏನಾದರೂ ಒಂದು ಒಳ್ಳೆದು ಕೊಡ್ಸಿದ್ದಾರೆ ಅಂತ ಇದೆ. ಮತ್ತು ಕೇಕು ಚೆನ್ನಾಗಿತ್ತು, ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಗೈಸ್ ನೋಡಿ, ನಮ್ಮಪ್ಪ ನನ್ನ ತಂಗಿಗೆ ಅಂತ ಕಲ್ಲಂಗಡಿ ಅಂತ ತಗೊಂಬಂದಿದ್ದಾರೆ. ತಿಂದು ಹೆವಿ ಉರ್ಕಂತ ಸ್ವಲ್ಪ ತಿಂದು ತಂಪು ಮಾಡ್ಕೊಂತ ತಗೊಂಬಂದವ್ರೆ ಗೈಸ್. ಕಡ್ರಿ ನೋಡಿ ಗೈಸ್, ಕಲ್ಲಂಗಡಿ ಹಣ್ಣು. ಸೊ ಬನ್ನಿ ಗಾಯ್ಸ್, ಕಲ್ಲಂಗಡಿ ಹಣ್ಣು ತಿನ್ನುವ. ಈ ಬೇಸಿಗೆಯಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಇದು ಕಲ್ಲಂಗಡಿ ಹಣ್ಣು. ನೋಡಿ ಎಷ್ಟು ಕಲರ್ ನೋಡಿ, ಏನು ಸಖತ್ತಾಗೈತೆ. ವಾವ್. ಎಲ್ಲರೂ ಬಿಸಿಯಾಗಿ ಕಲ್ಲಂಗಡಿ ತಿನ್ನೋದ್ರಲ್ಲಿ ತಿಂದ್ಬಿಡ್ಸಿರ್ತೀವಿ ರೀ ಗೈಸ್. ಇವಾಗ ಮಧ್ಯಾಹ್ನ ಮುದ್ದೆ ಊಟ. ಇವತ್ತು ನಾನ್ ವೆಜ್, ಯಾಕಂದರೆ ಇವತ್ತು ಅಮಾವಾಸ್ಯೆ, ಹಾಗಾಗಿ ಬನ್ನಿ ಗೈಸ್ ಊಟ ಮಾಡುವ. ಸೊ ಗೈಸ್ ನೋಡಿದ್ರಲ್ವ ಹೇಗಿತ್ತು ಇವತ್ತಿನ ವೀಡಿಯೋ ಅಂತ. ಸೊ ಸಿಂಪಲ್ಲಾಗಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅಷ್ಟೇ ಸಿಂಪಲ್ಲೇ, ಜಾಸ್ತಿ ಇಷ್ಟಪಡೋದು ನಾನಾಯಿತು, ಅವಳಾಯಿತು, ನಮ್ಮ ಅಕ್ಕ ಆಯಿತು, ಎಲ್ರೂ. ಯಾ ಗೈಸ್, ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ನ್ಯೂ ವಿಡಿಯೋದಲ್ಲಿ. ಎಲ್ಲರಿಗೂ ಕಾಯ್ತಾ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್. ನಾನು ಲೋಕಲ್ಲು ಸಿಂಪಲ್ಲು ನೀನಂಗೆ ಸಿಕ್ಕಿ ಬಿಟ್ಟೆ.